ಹಲೋ ವಿದ್ಯಾರ್ಥಿಗಳೇ, ಎಜುಟೆಕ್ ಇಸಿ ಎಕ್ಸ್ಪ್ಲೋರ್ ಒಂದು ಯೂಟ್ಯೂಬ್ ಚಾನಲ್ ಸ್ವಾಗತ ವಿದ್ಯಾರ್ಥಿಗಳೇ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿ UGCET ಒಂದು ಆಪರ್ಚುನಿಟಿ ಮಾಡಿರೋಂಥ ವಿದ್ಯಾರ್ಥಿಗಳು ಹಾಗೆ ಒಂದು ಮೂಕ್ ಅಲಾಟ್ಮೆಂಟ್ ಅಲ್ಲಿ ಸಿಕ್ಕಿರೋಂಥ ಕಾಲೇಜನ್ನ ನೋಡಿರ್ತೀರಾ. ಸೊ ವಿದ್ಯಾರ್ಥಿ ಅದರ ಜೊತೆಯಲ್ಲಿ ಇವಾಗ ಒಂದು ರಿಯಲ್ ಅಲಾಟ್ಮೆಂಟ್ ಅನ್ನು ಬಿಟ್ಟಿದ್ದಾರೆ. ಸೊ ಅಂದ್ರೆ ಫಸ್ಟ್ ಆಪ್ಷನ್ಗೆ ಸಂಬಂಧಿಸಿದಂತೆ ಆಪ್ಷನ್ರಿ ಕಂಪ್ಲೀಟ್ ಆಗಿದ ನಂತರ ಒಂದು ರಿಸಲ್ಟ್ ಅನ್ನು ಬಿಟ್ಟಿದ್ದಾರೆ. ಸೊ ಅದು ಕೂಡ ಪ್ರೊವಿಷನಲ್ ರಿಸಲ್ಟ್ ಅನ್ನು ಬಿಟ್ಟಿದ್ದಾರೆ ಅಂದ್ರೆ ತಾತ್ಕಾಲಿಕವಾಗಿ ಅಷ್ಟೇ ಮಾತ್ರ. ಸೊ ಇದನ್ನ ನೀವು ರಿಯಲ್ ಅಲಾಟ್ಮೆಂಟ್ ಹೇಗಂತಂದ್ರೆ, ಸೊ ಇದನ್ನೇ ರಿಯಲ್ ಅಲಾಟ್ಮೆಂಟ್ ಬಿಡ್ತಾರೆ ವಿದ್ಯಾರ್ಥಿ, ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇವಾಗ ಬಿಟ್ಟಿರುವಂತ ಒಂದು ರಿಯಲ್ ಅಲಾಟ್ಮೆಂಟ್ ಏನಿದೆ ಸೊ ಅದನ್ನ ಚೆಕ್ ಮಾಡ್ಕೊಳ್ಳಿ ವಿದ್ಯಾರ್ಥಿ. ಯಾರ್ಯಾರಿಗೆ ಯಾವ ಕಾಲೇಜ್ ಸಿಕ್ಕಿದೆ, ಸೊ ಅದನ್ನ ಇಂಟ್ರೆಸ್ಟ್ ಇದೆನಾ ಇಲ್ಲ ಅನ್ನೋದನ್ನ ಒಂದ್ಸಲ ಅನಲೈಸ್ ಮಾಡ್ಕೊಳ್ಳಿ ವಿದ್ಯಾರ್ಥಿ. ಸೊ ಅದ ನಂತರ ಒಂದ್ಸಲ ಪೇರೆಂಟ್ಸ್ ಜೊತೆ ಎಲ್ಲ ಮಾತಾಡಿ. ಸೊ ಇದು ಕಂಪ್ಲೀಟ್ ಆಗಿದ ನಂತರ ವಿದ್ಯಾರ್ಥಿಗಳೇ ಫಸ್ಟ್ ಅಲಾಟ್ಮೆಂಟ್ ಪ್ರಿವಿಷನ್ ರಿಸಲ್ಟ್ ಚೆಕ್ ಮಾಡಿದ ನಂತರ ಕಾಲೇಜು ಹಾಗೇನೆ ಒಂದು ವಿದ್ಯಾರ್ಥಿಗಳೇ ಅದರಲ್ಲಿ ಏನಾದ್ರು ಒಂದು ಚಲನ್ ಡೌನ್ಲೋಡ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಆಮೇಲೆ ಚಾಯ್ಸ್ ಅನ್ನ ಕ್ಲಿಕ್ ಮಾಡೋದಾಗಿದ್ರೆ ವಿದ್ಯಾರ್ಥಿಗಳು ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ವಿದ್ಯಾರ್ಥಿ. ನಿಮಗೆ ಇಂಟ್ರೆಸ್ಟ್ ಇದ್ರೆ ಆ ಕಾಲೇಜು, ಸೊ ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಚಾನಲ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಚಲನ್ ಡೌನ್ಲೋಡ್ ಮಾಡ್ಕೊಂಡಿದ ನಂತರ ನೀವು ಒಂದು ಮುಂದಿನ ಆಪ್ಷನ್ಗೆ ಹೋಗ್ತೀರಾ. ಸೊ ಮುಂದಿನ ಪ್ರಾಸೆಸ್ಗೆ ಹೋಗ್ತೀರಾ. ಸೊ ಕಾಲೇಜ್ ಅಲರ್ಟ್ ಆಗಿರ್ಬೋದು, ಒಂದು ಚಲನ್ ಅಮೌಂಟ್ ಕಟ್ಟೋದ ಅಂತದಾಗಿರ್ಬೋದು. ಸೊ ಅದರ ಜೊತೆಯಲ್ಲಿ ಅಮೌಂಟ್ ಕಟ್ಟಿದ ನಂತರ ಒಂದು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂತದಾಗಿರ್ಬೋದು. ಸೊ ಈ ತರ ಒಂದು ಪ್ರಾಸೆಸ್ಗೆ ಹೋಗ್ತೀರಾ. ಸೊ ಆ ವಿದ್ಯಾರ್ಥಿಗಳು ಏನಿದೆಲ್ಲ ಸೊ ಒಂದ್ಸಲ ನಿಮ್ಮ ಒಂದು ಪ್ರಿವಿಷನ್ ರಿಸಲ್ಟ್ ಚೆಕ್ ಮಾಡ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಸೊ ಇಲ್ಲೇ ಬಿಟ್ಟಿರ್ತಾರೆ. ಸೊ ಇಲ್ಲಿದೆ ನೋಡಿ ವಿದ್ಯಾರ್ಥಿಗಳೇ, UGCET ಮೊದಲ ಸುತ್ತಿನ ತಾತ್ಕಾಲಿಕ ಫಲಿತಾಂಶ ಲಿಂಕ್ ಅನ್ನು ಕೊಡಿದ್ದಾರೆ. ಸೊ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಇಲ್ಲಿ ನಿಮ್ಮ CET ನಂಬರ್ ಏನಿದೆಲ್ಲ ಸೊ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಡೇಟ್ ಆಫ್ ಬರ್ತ್ ಏನಿದೆ ನೋಡಿ ವಿದ್ಯಾರ್ಥಿಗಳೇ, ಸೊ ಡೇಟ್ ಆಫ್ ಬರ್ತ್ ಹಾಕಿ. ಹಾಗೆ ಇಲ್ಲಿ ಕ್ಯಾಪ್ಚರ್ ಇದೆ, ಸೇಮ್ ಕ್ಯಾಪ್ಚರ್ ಅನ್ನು ಫಿಲ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಸೊ ಇದು ಒಂದು ಪ್ರಿವಿಷನ್ ರಿಸಲ್ಟ್ ಆಗಿದೆ ವಿದ್ಯಾರ್ಥಿ. ಸೊ ನಾನು ಇವತ್ತು ತೋರಿಸ್ಬೇಕನ್ನೋದು ನಾನು ಆಲ್ರೆಡಿ ಒಂದು ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿಗಳೇ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ವಿದ್ಯಾರ್ಥಿ ನಾನು ಹೇಳುತ್ತಿರೋದು, ಸೊ ಮೊದಲ ಹಂತಿನ ತಾತ್ಕಾಲಿಕ ಕಟ್ ಆಫ್ ಏನಿದೆ ಸೊ ಕಟ್ ಆಫ್ ಅನ್ನ ಒಂದು ನೋಡಿ ವಿದ್ಯಾರ್ಥಿಗಳೇ. ಸೊ ಅದನ್ನ ಲಿಂಕ್ ಅನ್ನು ಪ್ರೊವೈಡ್ ಮಾಡಿಲ್ಲ ಮೋಸ್ಟ್ಲಿ. ಸೊ ಇಲ್ಲಿ ಪ್ರೊವೈಡ್ ಮಾಡಿಲ್ಲ ವಿದ್ಯಾರ್ಥಿಗಳೇ. ಸೊ ಅಲ್ಲಿ ಬಂದಿಲ್ಲ ಅಂದ್ರೆ ಇಲ್ಲಿ ಕಂಪಲ್ಸರಿ ಇಲ್ಲಿ ಬಂದಿರುತ್ತೆ. ಸೊ ಇಲ್ಲಿ ಚೆಕ್ ಮಾಡ್ಕೋಬಹುದು ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳು. ಮತ್ತೆ ನೀವು ಏನೇನೊಂದು ಅಪ್ಲೈ ಮಾಡಿದಿಲ್ಲ ಸೊ ಎಲ್ಲ ಒಂದು ಕಟ್ ಆಫ್ ಅನ್ನ ಬಿಟ್ಟಿದ್ದಾರೆ, ಕಾಲೇಜ್ ಕಟ್ ಆಫ್ ಅನ್ನ. ಸೊ ಇಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಫಸ್ಟ್ ಆಪ್ಷನ್ ಇಲ್ಲಿ ಯಾರು ವಿದ್ಯಾರ್ಥಿಗಳ ಕಾಲೇಜ್ ಸಿಕ್ಕಿದೆ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ವಿದ್ಯಾರ್ಥಿಗಳೇ. ಸೊ ಮುಂದಿನ ಪ್ರಾಸೆಸ್ ಏನೇ ಡೌಟ್ಸ್ ಇದ್ರು ನೀವು ಕಾಮೆಂಟ್ ಸೆಕ್ಷನ್ ತಿಳಿಸಿ. ನಾನು ಒಂದು ಕಾಮೆಂಟ್ ಅಲ್ಲಿ ತಿಳಿಸ್ತೀನಿ ಏನೇ ಡೌಟ್ಸ್ ಇದ್ರು ಕೂಡ ವಿದ್ಯಾರ್ಥಿಗಳಿಗೆ. ಸೊ ಅದ್ರ ಜೊತೆಯಲ್ಲಿ ವಿದ್ಯಾರ್ಥಿ ಯಾರ್ಯಾರೊಂದು ಸಿಕ್ಕಿಲ್ಲಲ್ಲ ವಿದ್ಯಾರ್ಥಿಗಳಿಗೆ ಒಂದು ಕಾಲೇಜ್ನ, ಸೊ ಇವಾಗ ಒಂದು ರಿಯಲ್ ಅಲಾಟ್ಮೆಂಟ್ ಏನಾಗುತ್ತೆ ಅಂತ ಚೆಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಏನಂತ ಹೇಳಿ ತಾತ್ಕಾಲಿಕ ಕಟ್ ಆಫ್ ಅಂತ ಹೇಳಿದ್ರೆ, ಸೊ ತಾತ್ಕಾಲಿಕ ಕಟ್ ಆಫ್ ಅಲ್ಲ, ಮೊದಲ ಸುತ್ತಿನ ತಾತ್ಕಾಲಿಕ ಫಲಿತಾಂಶ ಲಿಂಕ್ ಅಂತ ಹೇಳಿದ್ದಾರೆ. ಸೊ ಇದನ್ನ ಚೆಕ್ ಮಾಡಿದ ನಂತರ ಒಂದು ರಿಯಲ್ ಅಲಾಟ್ಮೆಂಟ್ ಅಂತ ಬಿಟ್ಟರೆ ಬಿಡಬಹುದು, ಅಥವಾ ಬಿಟ್ಟಿಲ್ಲ ಅಂದ್ರೆ ಚಲನ್ ಡೌನ್ಲೋಡ್ ಅಥವಾ ನಿಮ್ದು ಒಂದು ಫಸ್ಟ್ ಆಪ್ಷನ್ ಓಕೆ ಮಾಡೋದು ಕೊಟ್ಟಿದ್ರು ಕೂಡ ಮಾಡಬಹುದು. ಸೊ ಇಂಟ್ರೆಸ್ಟ್ ಇರುವಂತಹ ವಿದ್ಯಾರ್ಥಿ ಮಾಡಿ. ಸೊ ಹಾಗೆ ಇಲ್ಲಿ ಒಂದು ಕಟ್ ಆಫ್ ಅನ್ನು ಬಿಟ್ಟಿದ್ದಾರೆ. ಸೊ ಇದನ್ನ ಕರೆಕ್ಟ್ ಆಗಿ ಅನಲೈಸ್ ಮಾಡಿ ವಿದ್ಯಾರ್ಥಿ ಒಂದು ಸೆಕೆಂಡ್ ಆಪ್ಷನ್ಗಾಗಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಒಂದು ಕಟ್ ಆಫ್ ಬರುತ್ತೆ. ಸೊ ಇದನ್ನ ಕರೆಕ್ಟ್ ಆಗಿ ಅನಲೈಸ್ ಮಾಡಿ. ಸೊ ವಿದ್ಯಾರ್ಥಿಗಳು, ಸೊ ಯಾವ್ದಾದ್ರು ವಿದ್ಯಾರ್ಥಿ ಅನಲೈಸ್ ಮಾಡಕ್ ಬಂದಿಲ್ಲ ಅಂದ್ರೆ ವಿದ್ಯಾರ್ಥಿಗಳೇ, ಸೊ ನಮಗೆ ಒಂದು ಕಾಂಟ್ಯಾಕ್ಟ್ ಮಾಡಿ ವಿದ್ಯಾರ್ಥಿಗಳೇ. ನಮ್ದು ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಸೊ ಅದ್ರ ಮುಖಾಂತರ ಅಥವಾ ಇನ್ಸ್ಟಾಗ್ರಾಮ್ ಐಡಿ ಕೊಟ್ಟಿರ್ತೀನಿ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಟೆಲಿಗ್ರಾಮ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಕೊಟ್ಟಿದ್ದೀನಿ. ಸೊ ನಿಮ್ ಕಟ್ ಆಫ್ ಯಾವ ತರ ಅನಲೈಸ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ ಅಂತಂದ್ರೆ ವಿದ್ಯಾರ್ಥಿಗಳು ಸೊ ನಮ್ಗೆ ಒಂದು ಕಾಂಟ್ಯಾಕ್ಟ್ ಮಾಡ್ಕೋಬಹುದು, ನಾವು ಹೆಲ್ಪ್ ಮಾಡ್ತೀವಿ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಬರೀ ಒಂದು ಇಂಜಿನಿಯರಿಂಗ್ ಅಷ್ಟೇ ಅಲ್ಲ ವಿದ್ಯಾರ್ಥಿಗಳೇ, BSc ನರ್ಸಿಂಗ್ ಆಗಿರ್ಬೋದು, ಸೊ ಇಲ್ಲಿ BSc ನರ್ಸಿಂಗ್ ಒಂದು ಕಟ್ ಆಫ್ ಅನ್ನು ಬಿಟ್ಟಿದ್ದಾರೆ. ಸೊ ಹಾಗೆ ಇನ್ನಿತರ ಕಟ್ ಆಫ್ ಅನ್ನು ಬಿಟ್ಟಿದ್ದಾರೆ. ಸೊ ಎಲ್ಲವೂ ನೀವು ಚೆಕ್ ಮಾಡ್ಕೋಬಹುದು. ಬಿ ಫಾರ್ಮ್ ಆಗಿರ್ಬೋದು, ಫಾರ್ಮ್ ಡಿ ಆಗಿರ್ಬೋದು, ಸೊ BPT ಆಗಿರ್ಬೋದು, ಸೊ BSP ಅಂಡ್ AHN, ಸೊ ಹೈದರಾಬಾದ್ ಕರ್ನಾಟಕ ಪ್ರಾಕ್ಟಿಕಲ್ ಎಕ್ಸಾಮ್ ಜನರಲ್, ಸೊ ಎಲ್ಲಾನು ಬಿಟ್ಟಿದ್ದಾರೆ. ಸೊ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು. ಇದನ್ನ ಚೆಕ್ ಮಾಡ್ಕೊಂಡು ಒಂದು ಆಪ್ಷನ್ ನಾವು ಒಂದು ಲಿಂಕ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಅವಾಗ ಒಂದು ಫಿಲ್ ಮಾಡಿ ವಿದ್ಯಾರ್ಥಿ. ಇನ್ನಿತರ ಏನೋ ಡೌಟ್ಸ್ ಇದು ಕಾಮೆಂಟ್ ತಿಳಿಸಿ ವಿದ್ಯಾರ್ಥಿಗಳು. ಥ್ಯಾಂಕ್ ಯು.